ಬಾಣಂತಿಯರಿಗೆ, ಋತುಮತಿಯಾದವರಿಗೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ದಿನ ಒಂದು ತಿಂತಾ ಇದ್ರೆ ಸಾಕು, ವೇಟ್ ಲಾಸ್ ಕೂಡ ಮಾಡ್ಕೋಬಹುದು. ಹಾಗೆ ಕೂದಲು ಉದುರುವಿಕೆ ಕೂಡ ಕಡಿಮೆಯಾಗುತ್ತೆ. ಡಯಟ್ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಬೆನ್ನು ನೋವು, ಸೊಂಟ ನೋವು, ಮೂಳೆ ನೋವು ಎಲ್ಲ ಮಾಯವಾಗುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನ ಉಂಡೆ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದೂವರೆ ಕಪ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಖರ್ಜೂರ ತಗೊಂಡಿದ್ದೀನಿ, ಒಂದು 3/4 ಬೌಲಷ್ಟು ತಗೊಂಡಿದ್ದೀನಿ. ಇದು ಸೀಡ್ಲೆಸ್ ಇದೆ, ನೀವು ಬೀಜ ಇರೋದು ಕೂಡ ತಗೋಬಹುದು. ಹಾಗೆ ಇಲ್ಲಿ 1/4 ಕಪ್ ಆಗುವಷ್ಟು ಗೋಡಂಬಿ ತಗೊಂಡಿದ್ದೀನಿ, 1/4 ಕಪ್ ಅಷ್ಟು ದ್ರಾಕ್ಷಿ, ಒಂದು 1/4 ಚಮಚ ಶುಂಠಿ ಪುಡಿ, ಒಂದು 1/4 ಚಮಚ ಜಾಯಿಕಾಯಿ ಪುಡಿನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ವಾಟರ್ ಮೆಲನ್ ಸೀಡ್ಸ್ ತಗೊಂಡಿದ್ದೀನಿ, ಅಂದ್ರೆ ಕಲ್ಲಂಗಡಿ ಹಣ್ಣಿನ ಬೀಜ. ಹಾಗೆ ಇಲ್ಲಿ ಕುಂಬಳಕಾಯಿ ಬೀಜ ಕೂಡ ತಗೊಂಡಿದ್ದೀನಿ, ಎರಡು 1/4 ಕಪ್ ಇದೆ. ನೀವು ಇದರಲ್ಲಿ ಯಾವ್ದು ಇದೆಯೋ ನಿಮಗೆ ಅದನ್ನ ಜಾಸ್ತಿ ತಗೊಳ್ಳಿ, ಇಲ್ಲದೆ ಇರೋದನ್ನ ಕಡಿಮೆ ಆದ್ರೂ ತಗೋಬಹುದು, ಅಥವಾ ನಿಮ್ಗೆ ಇದ್ರಲ್ಲಿ ಯಾವ್ದು ಬೇಕೋ ಅದನ್ನೇ ತಗೊಳ್ಳಿ. ಇದೇ ತಗೋಬೇಕಂತ ಏನಿಲ್ಲ ಫ್ರೆಂಡ್ಸ್. ಹಾಗೆ 1/4 ಕಪ್ ಆಗುವಷ್ಟು ಬಾದಾಮಿ ಕೂಡ ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಂಟನ್ನ ತಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಅಂಜೂರ ಹಣ್ಣನ್ನ ತಗೊಂಡಿದ್ದೀನಿ, ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ತಗೊಂಡಿದ್ದೀನಿ. ಹಾಗೆ ಒಂದ್ 1/4 ಕಪ್ ರಿಂದ ಒಂದ್ ಅರ್ಧ ಕಪ್ ವರೆಗೂ ತುಪ್ಪ ಬೇಕಾಗುತ್ತೆ. ಹಾಗೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ತುಪ್ಪನ ಬಳಸ್ಕೊಳ್ಳಿ. ಹಾಗೆ ಇಲ್ಲಿ ನಾನಿಲ್ಲಿ ಬೆಲ್ಲದ ಪುಡಿನ ತಗೊಂಡಿದ್ದೀನಿ, ಎಷ್ಟು ತಗೊಂತೀನಿ ಅಂತ ನಿಮ್ಗೆ ಆಮೇಲೆ ತೋರಿಸ್ಕೊಡ್ತೀನಿ. ನೋಡಿ, ಅಂಟಿನ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಕ್ಕೆ ಇಷ್ಟೆಲ್ಲ ಸಾಮಗ್ರಿ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ, ಒಂದು 1/4 ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಬಿಸಿ ಆಗ್ಲಿ. ತುಪ್ಪ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ನಾನಿಲ್ಲಿ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಂತೀನಿ. ಹಾಗೆ ಬಾದಾಮಿ ಕೂಡ, ಹಾಗೆ ಅಂಜೂರ ಕೂಡ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಇವು ಮೂರನ್ನು ನಾವು ಹುರ್ಕೊಳ್ಳೋಣ. ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಯಾವುದೇ ಕಾರಣಕ್ಕೂ ಹೈ ಇಡಕ್ ಹೋಗ್ಬೇಡಿ. ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ. ಕೈಕಾಲ್ ನೋವು, ಮಂಡಿ ನೋವು, ಸೊಂಟ ನೋವು ಇರೋರ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ದಿನ ಒಂದು ಲಡ್ಡು ತಿಂತಾ ಬನ್ನಿ, ಆರೋಗ್ಯವಾಗಿ ಇರಬಹುದು ಫ್ರೆಂಡ್ಸ್. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ರೂ ಕೂಡ ಈ ಉಂಡೆನ ತಿನ್ಬಹುದು. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನ ಎತ್ತಿಟ್ಕೊಳ್ಳೋಣ. ಇಷ್ಟು ಫ್ರೈ ಆದ್ರೆ ಸಾಕು. ಇದನ್ನ ಒಂದು ತಟ್ಟೆಗೆ ನಾನು ಎತ್ತಿಟ್ಕೊಂತೀನಿ. ನೋಡಿ, ಅದೇ ತುಪ್ಪಕ್ಕೇನೆ ದ್ರಾಕ್ಷಿ ಕೂಡ ಹಾಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಉಬ್ಬಬೇಕು. ನೋಡಿ, ಇದನ್ನು ಅಷ್ಟೇ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳಿ. ನೋಡಿ, ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬುತ್ತಾ ಇದೆ. ಇವಾಗ ಇದನ್ನು ಕೂಡ ಅಷ್ಟೇ ಒಂದ್ ತಟ್ಟೆಗೆ ತೆಗಿಯೋಣ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇದೇ ಡ್ರೈ ಫ್ರೂಟ್ಸ್ ಅಂತ ಏನಿಲ್ಲ, ನಿಮಗೆ ಯಾವ್ದು ಇಷ್ಟನೋ ಹಾಗೆ ಮನೆಯಲ್ಲಿ ಯಾವ್ದಿದೆಯೋ ಅದರಲ್ಲೇ ನೀವು ಮಾಡ್ಕೋಬಹುದು ಫ್ರೆಂಡ್ಸ್. ಮಕ್ಕಳಿಗೆ ಸಪರೇಟ್ ಆಗಿ ಡ್ರೈ ಫ್ರೂಟ್ಸ್ ಕೊಟ್ರೆ ತಿನ್ನೋದಿಲ್ಲ ಅಲ್ವಾ? ಈ ತರ ಮಾಡಿದ್ರೆ ದಿನ ಒಂದೊಂದು ಉಂಡೆ ಆಟ ಆಡ್ಕೊಂಡು ತಿನ್ಕೊಂತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ತರ ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಕುಂಬಳಕಾಯಿ ಬೀಜ ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇದು ಕೂಡ ಹುರಿದಿದ್ದಾಗಿದೆ. ಇವಾಗ ಇದನ್ನು ಕೂಡ ಒಂದು ತಟ್ಟೆಗೆ ತೆಗಿಯೋಣ. ಎಲ್ಲವನ್ನು ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಅದೇ ತುಪ್ಪಕ್ಕೆ ಸ್ವಲ್ಪ ಸ್ವಲ್ಪ ಅಂಟು ಹಾಕೊಂಡು ಹುರ್ಕೊಂತೀನಿ. ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ಳಿ.
ನೋಡಿ ಚೆನ್ನಾಗಿ ಅರಳುತ್ತವೆ ಅಲ್ವಾ, ಅದಕ್ಕೋಸ್ಕರ ಒಂದೇ ಸತಿ ಹಾಕಕ್ ಹೋಗ್ಬೇಡಿ. ಒಂದೊಂದೇ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ನೋಡಿ ಈ ತರ ಹುರ್ಕೊಳ್ಳಿ. ಚಟಪಟ ಚಟಪಟ ಅಂತ ಕಲರ್ ಚೇಂಜ್ ಆಗಿ ಉಬ್ಬುತ್ತೆ ನೋಡಿ. ತುಪ್ಪದ ಕಲರ್ ನೋಡಿ, ಡ್ರೈ ಫ್ರೂಟ್ಸ್ ಹುರಿದಿದ್ದಕ್ಕೆ ಯಾವ ಕಲರ್ ಆಗಿದೆ ಅಂತ ನೋಡಿ. ತುಪ್ಪ ಕಡಿಮೆ ಅನ್ಸಿದ್ರೆ ಮತ್ತೆ ಸ್ವಲ್ಪ ಹಾಕೋಬಹುದು. ನೀವು ಅಂಟನ್ನ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ತುಪ್ಪ ಚೆನ್ನಾಗಿ ಬಿಸಿ ಇದ್ರೆ ಅಂಟು ಬೇಗ ಹುರ್ಕೋಬಹುದು. ಅದಕ್ಕೆ ನಾನು ಕೊನೆಗೆ ಹುರ್ಕೋತಾ ಇದ್ದೀನಿ. ಇವಾಗ ಅಂಟನ್ನು ಕೂಡ ತೆಗಿಯೋಣ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ. ನೋಡಿ ಇವಾಗ ಇದೇ ತರ ಎಲ್ಲಾ ಅಂಟನ್ನು ಹುರ್ಕೊಂತೀನಿ. ಮತ್ತೆ ಅದೇ ತುಪ್ಪದಲ್ಲಿ ನಾನು ಡೇಟ್ಸ್ ನ ಹಾಕೊಂಡು ಚೆನ್ನಾಗಿ ಹುರ್ಕೊಂತೀನಿ. ನೋಡಿ ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು. ಇಲ್ಲ ಒಣ ಖರ್ಜೂರ ಇದ್ರೆ ಅದನ್ನು ಕೂಡ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇದೇ ತರ ತುಪ್ಪದಲ್ಲಿ ಫ್ರೈ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಒಂದು 1/4 ಕಪ್ ತುಪ್ಪ ಇದ್ರೆ ಈ ಉಂಡೆಗೆ ಸಾಕಾಗುತ್ತೆ, ಜಾಸ್ತಿ ತುಪ್ಪ ಕೂಡ ಬೇಕಾಗಲ್ಲ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು. ನೋಡಿ ಖರ್ಜೂರ ಕೂಡ ಇಷ್ಟು ಹುರಿದ್ರೆ ಸಾಕು. ಇದನ್ನು ಅಷ್ಟೇ ಒಂದು ತಟ್ಟೆಗೆ ತೆಗಿಯೋಣ. ಎಲ್ಲವನ್ನು ಚೆನ್ನಾಗಿ ಆರಿಡಿ, ಆರ್ಬೇಕು. ಆರಿದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು. ಅದಕ್ಕೋಸ್ಕರ ನೋಡಿ ಈಗ ಒಣ ಕೊಬ್ಬರಿನ ಹುರ್ಕೋತಾ ಇದ್ದೀನಿ. ಇದಕ್ಕೇನು ತುಪ್ಪ ಬೇಕಾಗಲ್ಲ, ತುಪ್ಪ ಇಲ್ಲದೆ ಕೂಡ ನಾವು ಹುರ್ಕೋಬಹುದು. ನೋಡಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಕಪ್ಪಗೆ ಮಾಡ್ಕೊಳಕ್ ಹೋಗ್ಬೇಡಿ, ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳಿ. ನೋಡಿ ಕೊಬ್ಬರಿ ಕೂಡ ಅಷ್ಟೇ ನೀವು ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು. ಬಾಣಂತಿಯರಿಗೂ ಕೂಡ ಕೊಡ್ಬೋದು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಅಂಟು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ನೋಡಿ ಕೊಬ್ಬರಿ ಕೂಡ ಚೆನ್ನಾಗಿ ಹುರ್ಕೊಂಡಿದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದನ್ನ ಒಂದು ತಟ್ಟೆಗೆ ಆರಿಟ್ಕೊಂತೀನಿ. ಇದು ಕೂಡ ಚೆನ್ನಾಗಿ ಆರ್ಬೇಕು. ಇಲ್ಲಿ ಗಸಗಸೆ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಚಟಪಟ ಅನ್ನೋವರೆಗೂ. ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ. ಕಡಾಯಿ ಹೇಗಾದ್ರೂ ಬಿಸಿ ಇದೆಯಲ್ವಾ, ಅದರಲ್ಲೇ ನಾವು ಚೆನ್ನಾಗಿ ಗಸಗಸೆನ ಹುರ್ಕೋಬಹುದು. ಗಸಗಸೆ ಕೂಡ ಅಷ್ಟೇ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ನಾನು 1-2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಗಸಗಸೆ ನೋಡಿ ಹುರಿದಿದ್ದಾಗಿದೆ. ಒಲೆ ಆಫ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ತಣ್ಣಗಾಗ್ಲಿ. ನೋಡಿ ಎಲ್ಲಾ ಡ್ರೈ ಫ್ರೂಟ್ಸ್ ಹುರಿದು ನಾನು ತಟ್ಟೆಗೆ ಆರಿಟ್ಕೊಂಡಿದ್ದೀನಿ. ಈಗ ತಣ್ಣಗಾಗಿದೆ. ನಾನು ಖರ್ಜೂರನ ಮೊದಲು ರುಬ್ಕೊಂತೀನಿ. ಖರ್ಜೂರ ಮಾತ್ರ ಫಸ್ಟ್ ಹಾಕಿ ರುಬ್ಕೊಂತೀನಿ. ಆಮೇಲೆ ಮಿಕ್ಕಿದ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕೊಂತೀನಿ ಫ್ರೆಂಡ್ಸ್. ನೋಡಿ ಇಷ್ಟು ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಕಿರೋ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕೊಂಡು ಇದೇ ತರ ತರಿತರಿಯಾಗಿ ರುಬ್ಕೊಂತೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತರಿತರಿಯಾಗಿ ರುಬ್ಕೊಂತೀನಿ. ನೋಡಿ ಈ ತರ ತರಿತರಿಯಾಗಿ ಮಾಡ್ಕೋಬೇಕು. ಇನ್ನೂ ಒಂದೊಂದು ಡ್ರೈ ಫ್ರೂಟ್ಸ್ ಉಳಿದ್ರು ಕೂಡ ಪರವಾಗಿಲ್ಲ, ತಿಂತಾ ಇರುವಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ತರ ಮಾಡ್ಕೊಂಡಿದ್ದೀನಿ. ನೋಡಿ ಅದೇ ಮಿಕ್ಸಿ ಜಾರಿಗೆನೆ 1 ಕಪ್ ಆಗುವಷ್ಟು ಪುಡಿ ಬೆಲ್ಲನ ತಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲ ತಗೊಂಡ್ರೆ ಅದನ್ನ ಕರಗಿಸಿ ಸೇರಿಸ್ಕೋಬಹುದು. ಇಲ್ಲ ಚೆನ್ನಾಗಿರೋ ಬೆಲ್ಲನೇ ತಗೊಂಡ್ರೆ ಡೈರೆಕ್ಟ್ ಆಗಿ ನೀವು ಮಿಕ್ಸಿಗೆ ಹಾಕೋಬಹುದು. ಬೆಲ್ಲ ನಿಮಗ್ ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಖರ್ಜೂರದಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ಸಿಹಿ ಇದ್ದೇ ಇರುತ್ತೆ ಅಲ್ವಾ, ಆ ತರ ಕೂಡ ನೀವು ಮಾಡ್ಕೋಬಹುದು. ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇನೆ ಕೊಬ್ಬರಿ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ, ಜಾಸ್ತಿ ನುಣ್ಣಗೂ ಕೂಡ ಬೇಡ. ನೋಡಿ ನೋಡಿ ಒಂದು ಪರಾತಿಗೆ ನಾನು ಕೊಬ್ಬರಿ ಮತ್ತೆ ಬೆಲ್ಲನ ಪುಡಿ ಮಾಡ್ಕೊಂಡು ಬಂದಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಅಗಲವಾದ ಪಾತ್ರೆನೇ ತಗೊಳ್ಳಿ, ಉಂಡೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೀವು ಇದನ್ನ ಉಂಡೆನೆ ಮಾಡ್ಕೋಬೇಕಂತ ಏನಿಲ್ಲ, ಬರ್ಫಿ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಒಂದೇ ಪಾಕ ಮಾಡ್ಕೊಂಡು ನೀವು ಬರ್ಫಿನ ಮಾಡ್ಕೋಬಹುದು. ಹಾಗೆ ಪುಡಿ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಒಂದ್ಸತಿ ಖರ್ಚು ಮಾಡಿ ಮಾಡ್ಕೊಂಡ್ರೆ ನಾವು ಎಷ್ಟೊಂದು ಆರೋಗ್ಯಕರವಾದ ಉಂಡೆನ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದೀನಿ. ನಿಮ್ಗೆ ಯಾವ್ದು ಇಷ್ಟ ಆ ಡ್ರೈ ಫ್ರೂಟ್ಸ್ ನಮ್ ಹಾಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹಾಗೆ ಇದಕ್ಕೇನೆ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಜಾಯಿಕಾಯಿ ಪುಡಿ, ಒಣ ಶುಂಠಿ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ರಲ್ಲಿ ನಿಮ್ಗೆ ಯಾವ್ದಿಲ್ವೋ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಗಸಗಸೆ ಕೂಡ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊಂತೀನಿ. ನೋಡಿ, ಡ್ರೈ ಫ್ರೂಟ್ಸು ನೋಡಿ, ಗಸಗಸೆ ಕೂಡ ಹಾಕೊಳ್ಳೋಣ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಗಸಗಸೆ. ನೋಡಿ, ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಫ್ರೆಂಡ್ಸ್. ವಾವ್, ಸೂಪರ್. ನೋಡಿ, ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಮಾಡಕ್ಕಾಗುತ್ತೋ ಅಂತ ನೋಡ್ಕೊಳ್ಳಿ. ಆಗಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೊಂಡು ಉಂಡೆನ ಮಾಡ್ಕೋಬಹುದು. ಇಲ್ಲ ನೀವು ಪಾಕನೇ ಮಾಡ್ಕೊಂತೀನಿ ಅಂದ್ರೆ ಒಂದೆಳೆ ಪಾಕ, ಬೆಲ್ಲದ ಪಾಕ ಮಾಡ್ಕೊಂಡು ನೀವು ಉಂಡೆನ ಮಾಡ್ಕೋಬಹುದು ಫ್ರೆಂಡ್. ನೋಡಿ, ಸ್ವಲ್ಪ ಉಂಡೆ ಆಗ್ತಾ ಇದೆ. ಸ್ವಲ್ಪ ತುಪ್ಪ ಹಾಕೊಂತೀನಿ ನಾನು. ನೋಡಿ, ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಕೈಯಲ್ಲಿ ಈ ತರ ತಿಕ್ಕಿ ಉಂಡೆನ ಮಾಡ್ಕೊಳ್ಳಿ. ನೋಡಿ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೋಬಹುದು. ಯಾರಿಗೆಲ್ಲ ಪಾಕ ಮಾಡೋಕ್ ಬರೋದಿಲ್ಲ, ಪಾಕದ ಭಯ ಇದ್ರೆ ನಾನು ತೋರಿಸ್ಕೊಟ್ಟಿದ್ದೀನಿ, ಸರಳವಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಡ್ರೈ ಫ್ರೂಟ್ಸ್ ಉಂಡೆ ರೆಡಿ ಆಯ್ತು. ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಸೂಪರ್. ಇದೇ ತರ ಎಲ್ಲ ಉಂಡೆನೂ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಡ್ರೈ ಫ್ರೂಟ್ಸ್ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಆರೋಗ್ಯಕರವಾದ ಅಂಟಿನ ಉಂಡೆ ಹೇಳ್ಬೋದು, ಡ್ರೈ ಫ್ರೂಟ್ಸ್ ಉಂಡೆ ಕೂಡ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಇಷ್ಟು ನುಣ್ಣಗೆ ಪುಡಿ ಮಾಡೋದು ಬೇಡ ಅಂದ್ರೆ ಒಂದರಲ್ಲಿ ಎರಡೆರಡು ತರ ಡ್ರೈ ಫ್ರೂಟ್ಸ್ ನ ನೀವು ಹುರ್ಕೊಂಡು ಹಾಗೆ ಪುಡಿ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನ್ ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಒಂದು 15 ಉಂಡೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕೈಕಾಲು ನೋವು, ಮಂಡಿ ನೋವು, ಸೊಂಟ ನೋವು ವಯಸ್ಸಾದವ್ರಿಗೂ ಕೂಡ ಕೊಡಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ಡ್ರೈ ಫ್ರೂಟ್ಸ್ ಉಂಡೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.